ಘಟಪ್ರಭೆಯಿಂದ ಪ್ರಾರಂಭವಾದಂತಹ ಶ್ರೀಶೈಲ ಪಾದಯಾತ್ರೆಯನ್ನು ಘಟಪ್ರಭಾ ಭಕ್ತರು ತಾವು ಎಷ್ಟು ಶ್ರದ್ಧೆಯಿಂದ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾರಂದರೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವೈಭವಿತವಾದಂತಹ ಒಂದು ಯಾತ್ರೆಯನ್ನು ಶ್ರೀಶೈಲದ ದಾರಿಯಲ್ಲೇ ಪರಮಾತ್ಮನ ದರ್ಶನವನ್ನು ಮಾಡುವಂತಹ ಒಂದು ಅನುಭವ ಅಂದರೆ ಅದು ವಿಸ್ಮಯವಾದಂಥದ್ದು. ಯಾಕಂದರೆ ಬಿಸಿಲು, ಗಾಳಿ, ಎಷ್ಟೋ ತೊಂದರೆಗಳನ್ನು ಆದರೂ ಅಲ್ಲಿ ನಡೀತಾ ಆ ಮಲ್ಲಯ್ಯನ ಒಂದು ಧ್ಯಾನವನ್ನು ಮಾಡ್ತಾ, ಮಲ್ಲಯ್ಯನವನ್ನು ನಾಮಸ್ಮರಣೆಯನ್ನು ಮಾಡ್ತಾ, ಮಲ್ಲಯ್ಯನ ಬಗ್ಗೆ ಕುತೂಹಲದಿಂದ ಯಾವಾಗೂ ನಾವು ಶ್ರೀಶೈಲಕ್ಕೆ ಹೋಗಿ ಆ ಪರಮಾತ್ಮನ ದರ್ಶನವಾದೀತು ಅನ್ನುವಂಥ ಭಾವನೆಯಿಂದ ಹೋಗೋದನ್ನು ನೋಡಬಹುದು. ಹಾಗೂ ಅದರ ಜೊತೆಗೆ ವಿಶೇಷವಾದಂಥದ್ದಂತಂದರೆ ಈ ಯಾತ್ರೆಯಲ್ಲಿ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದೆ ನೋಡ್ರೆ ಇದು ಯಾವ ಸ್ವರ್ಗದಲ್ಲಿಯೂ ಇಂಥ ಒಂದು ಅದ್ಭುತವಾದಂತಹ ರುಚಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದಂತಹ ಈ ಮೃತ್ಯುಲೋಕದಲ್ಲಿ ಸಾಕ್ಷಾತ್ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ನೋಡಿ, ಈ ಹಾದಿಯಲ್ಲಿ ನಡೆದು ಹೋಗಬೇಕಾದ್ರೆ ಗ್ಲುಕೋಸ್ ಕೊಡ್ತಾ ಇದ್ದಾರೆ ಜನರಿಗೆ. ಅದೇ ರೀತಿಯಾಗಿ ತಾವು ಉಂಡೆಯನ್ನು ತಮ್ಮ ಭಕ್ತಿಯಿಂದ ಆ ಮಲ್ಲಯ್ಯನಿಗೆ ಅರ್ಪಣ ನಡೀತಾ ಹೋದಂಥ ಪ್ರತಿಯೊಬ್ಬ ಯಾತ್ರಿಕರು ಮಲ್ಲಯ್ಯನ ಒಂದು ಸಮಾನ ಅನ್ನುವಂಥದ್ದು ಈ ಬಾಗಲಕೋಟೆ ಮಾರ್ಗದಲ್ಲಿ ಭಕ್ತರು ಅಷ್ಟೇ ಅಲ್ಲ, ಮಕ್ಕಳು ಮೊದಲಾಗಿ ತಾವು ಒಂದು ಸೇವೆ ರೂಪವಾಗಿ ಹೋಗುವಂತೆ ಯಾತ್ರಾರ್ಥಿಗಳಿಗೆ ತಮ್ಮ ಸೇವೆಯನ್ನು ಅರ್ಪಿಸುವುದನ್ನು ನೋಡಿದರೆ ಇದು ಎಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವೈಭವಿತವಾದಂಥ ಈ ಒಂದು ಮಾರ್ಗದ ಅಂದರೆ ರಸ್ತೆ ಮಾರ್ಗದಲ್ಲಿ ಈ ವೈಭವವನ್ನು ನೋಡಬಹುದು. ಯಾಕಂದರೆ ಎಷ್ಟು ಒಂದು ಶ್ರದ್ಧೆ ಅನ್ನೊಂದು ಐತೆ ಅಂತಂದರೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರು ಮೊದಲಾಗಿ ಆ ಮಲ್ಲಯ್ಯನ ನಾಮಸ್ಮರಣೆಯನ್ನು ಮಾಡ್ತಾ ನೀರಡಿಕೆ ಆದಾಗ ನೀರಿನ ವ್ಯವಸ್ಥೆ ಇದೆ, ಹಣ್ಣುಗಳು, ಅದೇ ರೀತಿ ಗ್ಲುಕೋಸ್ ಕೊಡ್ತಾರೆ, ವೈದ್ಯಕೀಯ ವ್ಯವಸ್ಥೆಗಳನ್ನು, ಪ್ರಸಾದ ವ್ಯವಸ್ಥೆಯನ್ನು 24 ತಾಸು ಪ್ರಸಾದ ವ್ಯವಸ್ಥೆ ಈ ಶ್ರೀಶೈಲ ಪಾದಯಾತ್ರೆಯಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಅಷ್ಟೇ ಅಲ್ಲ, ನೀರಿನ ಒಂದು ವ್ಯವಸ್ಥೆಯನ್ನು ಭಾಳ ಸುಂದರವಾದಂಥದ್ದು. ಅಂದರೆ ಮಲ್ಲಯ್ಯ ಯಾವ ರೀತಿಯಾಗಿ ಆ ಒಂದು ಶ್ರೀಶೈಲದಲ್ಲಿ ಇಲ್ಲ, ಈ ಹಾದಿಯಲ್ಲೇ ಆ ಮಲ್ಲಯ್ಯನವನ್ನು ದರ್ಶನವನ್ನು ನಾವು ಮಾಡ್ಕೋಬೋದು. ಅಂಥ ಒಂದು ಅದ್ಭುತವಾದಂತಹ ಯಾತ್ರೆಯಲ್ಲಿ ಆ ಮಲ್ಲಯ್ಯನ ನೆನೆಸ್ತಾ ಹೋದಾಗ ಮಲ್ಲಯ್ಯ ಈ ಸೂಕ್ಷ್ಮ ರೂಪವಾಗಿ ಎಲ್ಲರ ಜೊತೆಗಿನ ತಾನು ಆನಂದ ಪಡ್ತಾ ಇಲ್ಲಿ ತಾನು ಬಂದದ್ದನ್ನು ಯಾವುದೇ ರೂಪದಲ್ಲಿ ಈ ಒಂದು ಯಾತ್ರೆಯಲ್ಲಿ ಅವನು ಪಾಲ್ಗೊಳ್ತಾನನ್ನುವಂಥದ್ದು ಭಕ್ತರಲ್ಲಿ ಅಚಲವಾದಂಥ ಒಂದು ವಿಶ್ವಾಸದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಈ ಶ್ರೀಶೈಲ ಪಾದಯಾತ್ರೆಯಲ್ಲಿ ಆ ಒಂದು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇನ್ನೂ ಶ್ರೀಶೈಲವನ್ನು ತಲುಪಬೇಕಾದ್ರೆ ಎಷ್ಟು ಒಂದು ವ್ಯವಸ್ಥೆ ನೋಡಿ, ಈ ಒಂದು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಸಾದ ಜೊತೆಗೆ ಅಡಿಕೆ ಆಗಿರ್ಬೋದು, ಎಲೆ ಆಗಿರ್ಬೋದು, ತಾಂಬೂಲವನ್ನು ಮೊದಲಾಗಿ ಎಷ್ಟು ಒಂದು ಶ್ರದ್ಧೆಯಿಂದ ಪರಮಾತ್ಮನಿಗೆ ಅರ್ಪಿಸ್ತಾರಂದರೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಅನುಭವವನ್ನು ಪಡಬೇಕಾದ್ರೆ ಸಾಕ್ಷಾತ್ ನಾವು ಆ ಪಾದಯಾತ್ರೆಯಲ್ಲಿ ಹೋದಾಗ ಗುರ್ತಾಗೋದು. ಅದಕ್ಕಾಗಿ ಎಷ್ಟೋ ಜನಕ್ಕೆ ಆಗಲ್ದವರಿಗೆ ಈ ಒಂದು ಯಾತ್ರೆಯ ನಿಮಿತ್ತವಾಗಿ ಈ ಒಂದು ಮಾಧ್ಯಮದ ಮೂಲಕವಾದರೂ ಆ ಒಂದು ಸೇವೆಯನ್ನು ನೀವೆಲ್ಲ ನೋಡೋಣ. ಅದರ ಜೊತೆಗೆ ಭಕ್ತರು ಹೋಗುವಂತಹ ಒಂದು ಅನುಭವವನ್ನು ಇಲ್ಲಿ ಕೂತು ಈ ದೃಶ್ಯ ಮಾಧ್ಯಮದ ಮೂಲಕವಾಗಿ ನೀವು ಎಲ್ಲರೂ ಅದನ್ನು ಒಂದು ಶ್ರವಣ ಮಾಡೋಣ ಅಂತ ಹೇಳ್ತಾ, ಹಾಗೂ ಇನ್ನೂ ಎಷ್ಟೋ ಜನ ಈ ಪಾದಯಾತ್ರೆಗೆ ಹೋದವರು ಇಲ್ಲಿ ಒಂದು ಅನುಭವವನ್ನು ಹಂಚಿಕೊಂಡದನ್ನು ನೋಡಬಹುದು. ಭಾಳ ಒಂದು ಸುಂದರವಾದಂಥದ್ದು ಅನುಭವ. ಅಷ್ಟೇ ಅಲ್ಲ, ಇನ್ನೂ ನೋಡ್ರಿ, ಸಣ್ಣ ಮಕ್ಕಳು ಮೊದಲಾಗಿ ಇವು ಸೇವೆಯಲ್ಲಿ ಪಾಲ್ಗೊಳ್ತಾರಂದರೆ ನಿಜವಾದಂಥ ಮಲ್ಲಯ್ಯನ ಒಂದು ಕೃಪೆಯನ್ನು ನೀವೆಲ್ಲರೂ ಪಡೆಯೋಣ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಮಲ್ಲಯ್ಯ.